ನಿರ್ಮಾ 80ರ ದಶಕದಲ್ಲಿ ಪ್ರತಿ ಮನೆಯ ಹೆಸರಾಗಿದ್ದ ಈ ಡಿಟರ್ಜೆಂಟ್ ಆದರೆ ಇಂದಿನ ಮಾರುಕಟ್ಟೆಯಲ್ಲಿ ಸಂಪೂರ್ಣವಾಗಿ ಕಣ್ಮರೆಯಾಗಿದೆ. 1969ರಲ್ಲಿ 24 ವರ್ಷದ ರಾಸಾಯನಶಾಸ್ತ್ರಜ್ಞ ಕರ್ಜನ್ ಭಾಯ್ ಪಾಟೇಲ್ ಗುಜರಾತ್ನಲ್ಲಿ ಪ್ರಯೋಗಾಲಯದಲ್ಲಿ ಕೆಲಸ ಮಾಡುತ್ತಿದ್ದರು. ತಮ್ಮ ಮನೆಯ ಹಿತ್ತಲಿನಲ್ಲಿ ರಾಸಾಯನಿಕ ಪ್ರಯೋಗಗಳನ್ನು ನಡೆಸುತ್ತಿದ್ದಾಗ ಅಜಾಗರೂಕತೆಯಿಂದ ಬಟ್ಟೆ ಒಗೆಯಲು ಬಳಸಬಹುದಾದ ಡಿಟರ್ಜೆಂಟ್ ಪೌಡರ್ ತಯಾರಿಸಿದರು. ಅವರು ಈ ಉತ್ಪನ್ನಕ್ಕೆ ತಮ್ಮ ಮಗಳು ನಿರುಪಮಾ ಅವರ ಹೆಸರಿನಲ್ಲಿ ನಿರ್ಮಾ ಎಂದು ನಾಮಕರಣ ಮಾಡಿದರು. ನಿರುಪಮಾ ಬಾಲ್ಯದಲ್ಲಿಯೇ ಸಾವನ್ನಪ್ಪಿದ್ದರಿಂದ ಈ ಹೆಸರಿಗೆ ಭಾವನಾತ್ಮಕ ಅರ್ಥವೂ ಸೇರಿಕೊಂಡಿತ್ತು. ಪಾಟೇಲ್ ಅವರು ಈ ಉತ್ಪನ್ನವನ್ನು ಅಂಗಡಿಯಲ್ಲಿ ಇಡಲು ಪ್ರಯತ್ನಿಸಿದಾಗ ಎಲ್ಲ ಚಿಲ್ಲರೆ ವ್ಯಾಪಾರಿಗಳು ನಿರಾಕರಿಸಿದರು. ಅಂದು ಮಾರುಕಟ್ಟೆ ಸಂಪೂರ್ಣವಾಗಿ ಹಿಂದೂಸ್ತಾನ್ ಯೂನಿಲಿವರ್ನ ಸರ್ಫ್ ಎಕ್ಸೆಲ್ನ ಒಡೆತನದಲ್ಲಿತ್ತು. ಒಂದು ಪ್ಯಾಕೆಟ್ ಸರ್ಫ್ನ ಬೆಲೆ ₹15. ಅದು ಸಾಮಾನ್ಯ ಕುಟುಂಬಕ್ಕೆ ಒಂದು ಐಷಾರಾಮಿ ವಸ್ತುವಾಗಿತ್ತು. ಆದರೆ ಪಾಟೀಲ್ ಕೈ ಬಿಡಲಿಲ್ಲ. ಅವರು ಕೆಲಸಕ್ಕೆ ಹೋಗುವಾಗ ಮತ್ತು ಹಿಂದಿರುಗುವಾಗ ತಮ್ಮ ಸೈಕಲ್ನಲ್ಲಿ ಮನೆ ಮನೆಗೆ ಹೋಗಿ ನಿರ್ಮಾವನ್ನು ಮಾರಾಟ ಮಾಡತೊಡಗಿದರು. ಅದ್ಭುತವೇನೆಂದರೆ ಸರ್ಫ್ನ ಬೆಲೆ ₹15 ಇದ್ದಾಗ ನಿರ್ಮಾ ಕೇವಲ ₹3ಗೆ ಸಿಗುತ್ತಿತ್ತು. ಇದು ಸಾಮಾನ್ಯ ಜನರ ಕನಸಿನ ಉತ್ಪನ್ನವಾಯಿತು. 1980ರ ವೇಳೆಗೆ ನಿರ್ಮಾ ಪ್ರತಿ ಮನೆಯ ಹೆಸರಾಯಿತು. ವಾಷಿಂಗ್ ಪೌಡರ್ ನಿರ್ಮಾ ಜಾಹೀರಾತು ದೇಶದಾದ್ಯಂತ ಜನಪ್ರಿಯವಾಯಿತು. 1988ರ ವೇಳೆಗೆ ನಿರ್ಮಾ ಮಾರುಕಟ್ಟೆಯ 60% ಪಾಲು ಪಡೆದು ಸರ್ಫ್ ಎಕ್ಸೆಲ್ಗಿಂತಲೂ ಅತ್ಯಂತ ದೊಡ್ಡ ಬ್ರ್ಯಾಂಡ್ ಆಗಿ ಬೆಳೆಯಿತು. ಆದರೆ ಇದರ ಯಶಸ್ಸು ಸುಗಮವಾಗಿರಲಿಲ್ಲ. ವ್ಯಾಪಾರಿಗಳು ನಿರ್ಮಾವನ್ನು ಮಾರಾಟ ಮಾಡುತ್ತಿದ್ದರು, ಆದರೆ ಪಾವತಿ ತಿಂಗಳವರೆಗೆಯೂ ತಡವಾಗುತ್ತಿತ್ತು. ಕಂಪನಿ ದಿವಾಳಿಯಾಗುವ ಹಂತಕ್ಕೆ ಬಂದಿತ್ತು. ಆಗ ಪಾಟೀಲ್ ಒಂದು ಅದ್ಭುತ ತಂತ್ರವನ್ನು ಬಳಸಿದರು. ಅವರು ಮಾರುಕಟ್ಟೆಯಿಂದ ಎಲ್ಲ ಸ್ಟಾಕ್ ಹಿಂಪಡೆದು ಅದೇ ಸಮಯದಲ್ಲಿ ಭರ್ಜರಿ ಜಾಹೀರಾತನ್ನು ಬಿಡುಗಡೆ ಮಾಡಿದರು. ಆಗ ಗ್ರಾಹಕರು ಈ ನಿರ್ಮಾವನ್ನು ಕೇಳಲು ಪ್ರಾರಂಭಿಸಿದ್ದರು, ಆದರೆ ವ್ಯಾಪಾರಿಗಳ ಬಳಿ ಸ್ಟಾಕ್ ಇರಲಿಲ್ಲ. ವ್ಯಾಪಾರಿಗಳ ಒತ್ತಡಕ್ಕೆ ಒಳಗಾದರು ಮತ್ತು ಕೊನೆಗೆ ಪೂರ್ಣ ನಗದು ಪಾವತಿಸಿ ಸ್ಟಾಕ್ ಅನ್ನು ಪಡೆದರು. ಇದರಿಂದಾಗಿ ನಿರ್ಮಾ ಮತ್ತೆ ಬಲಿಷ್ಠವಾಗಿ ಬೆಳೆಯಿತು. 1990ರ ವೇಳೆಗೆ ನಿರ್ಮಾ ಕೇವಲ ಡಿಟರ್ಜೆಂಟ್ ಅಲ್ಲ, ಅದು ಪ್ರತಿ ಮನೆಯ ಹೆಮ್ಮೆಯಾಗಿತ್ತು. 2000 ಇಸವಿಯ ವೇಳೆಗೆ ನಿರ್ಮಾ 1.7 ಮಿಲಿಯನ್ ಟನ್ ಡಿಟರ್ಜೆಂಟ್ ಮಾರಾಟ ಮಾಡುತ್ತಿತ್ತು. 2009ರಲ್ಲಿ ಕರ್ಜನ್ ಭಾಯ್ ಪಾಟೀಲ್ ಭಾರತದ 92ನೇ ಶ್ರೀಮಂತ ವ್ಯಕ್ತಿ ಎಂಬ ಪಟ್ಟಿಯಲ್ಲಿದ್ದರು. ಆದರೆ ಕಾಲ ಬದಲಾಗುತ್ತಿತ್ತು. ಹೊಸ ತಂತ್ರಜ್ಞಾನ, ಸುಗಂಧ, ಬಟ್ಟೆ ಸಂರಕ್ಷಣೆ ನೀಡುತ್ತಿದ್ದ ಸ್ಪರ್ಧಿಗಳು ಬಂದರು. ಗ್ರಾಹಕರು ಬೆಲೆಯನ್ನಷ್ಟೇ ಅಲ್ಲ, ಗುಣಮಟ್ಟವನ್ನು ಬಯಸಿದರು. ನಿರ್ಮಾ ತನ್ನ ಪ್ರಭಾವವನ್ನು ಕಳೆದುಕೊಳ್ಳಬೇಕಾಯಿತು. HUL ತನ್ನ ವೀಲ್, P&G ತನ್ನ ಟೈಡ್ ಅನ್ನು ಬಿಡುಗಡೆ ಮಾಡಿದವು. ಇವುಗಳು ನಿರ್ಮಾದ ಮಾರುಕಟ್ಟೆ ಹಿಡಿದವು. ನಿರ್ಮಾ ಡಿಟರ್ಜೆಂಟ್ ಕಡೆ ಗಮನ ಹರಿಸದೆ ಸಿಮೆಂಟ್, ರಾಸಾಯನಿಕ, ಫಾರ್ಮಾ ಕಡೆ ತಿರುಗಿತು. ಇದರಿಂದ ಮುಖ್ಯ ವ್ಯವಹಾರ ಹಿಂಬದಿಗೆ ಸರಿಯಿತು. 1990ರ ನಂತರ ಜನರಿಗೆ ಹೆಚ್ಚಿನ ಆದಾಯ ದೊರಕಿತು. ಅವರು ಕೇವಲ ಕಡಿಮೆ ಬೆಲೆಯ ಉತ್ಪನ್ನವಲ್ಲ, ಉತ್ತಮ ಗುಣಮಟ್ಟವನ್ನು ಬಯಸಿದರು. ನಿರ್ಮಾ ಡಿಟರ್ಜೆಂಟ್ನಲ್ಲಿ ಹಿನ್ನಡೆಯಾದರೂ ಅದು ಸಂಪೂರ್ಣವಾಗಿ ನಾಶವಾಗಿಲ್ಲ. ಸಿಮೆಂಟ್ ಮತ್ತು ಫಾರ್ಮಾ ಉದ್ಯಮಗಳಲ್ಲಿ ಹೊಸ ಸಾಮ್ರಾಜ್ಯವನ್ನು ಕಟ್ಟಿತು. ಈ ಕಥೆಯಿಂದ ನಿಮಗೇನು ಅರ್ಥವಾಯಿತು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಂತರ ಒಂದು ಲೈಕ್ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದ.